ಇಲ್ಲ 4 ಗಂಟೆಗಿಲ್ಲ, ಈಗಲೇ ಕೊಡಬೇಕು ಟಿಕೆಟು, ನೈಟೇ ಕೊಡಬೇಕು ಅಂತೇಳಿ ದೊಡ್ಡ ಗಲಾಟೆ ಶುರು ಆಗ್ಬಿಡುತ್ತೆ. ಕೋಟಿಗೊಬ್ಬ ಪೋಸ್ಟ್ರ್ ಬಂದಿದೆ ಅಂದರೆ ಸಾಕು, ಆ ಪೇಪರ್ಗೆ ಎಲ್ಲಿಲ್ಲದ ಬೇಡಿಕೆ ಬಂದ್ಬಿಡೋದು. ಒಂದು ಕಡೆ ದೀಪಾವಳಿ ಹಬ್ಬ, ಮತ್ತೊಂದು ಕಡೆ ವಿಷ್ಣುದಾದ ಅಭಿಮಾನಿಗಳಿಗೆ ಕೋಟಿಗೊಬ್ಬನ ಹಬ್ಬ ಅಂತ ಹೇಳ್ಬೋದು. ಕೋಟಿಗೊಬ್ಬ ಸಿನಿಮಾ ದಾಖಲೆ ಮಟ್ಟದಲ್ಲಿ ಬ್ಲ್ಯಾಕ್ ಟಿಕೆಟ್ ಮಾರಾಟ ಆಯಿತು. ಒಂದು ವಾರ ಮುಂಚೆಯಿಂದನೇ ಅಭಿಮಾನಿಗಳ ಸುನಾಮಿ ಶುರು ಆಗ್ತಾ ಇರುತ್ತೆ ಥಿಯೇಟ್ರ್ ಮುಂದೆ. ಆ ಇಂಟರ್ವಲ್ ಫೈಟೇ ಹೈಲೈಟ್ ಆಗಿಬಿಡತ್ತೆ. ದೀಪಾವಳಿ ಹಬ್ಬ ಅಂದರೆ ನಮಗೆ ಕೋಟಿಗೊಬ್ಬ ಸಿನಿಮಾ ನೆನಪಾಗುತ್ತೆ. 2001 ನವೆಂಬರ್ 15 ದೀಪಾವಳಿ ದಿನ ಕೋಟಿಗೊಬ್ಬ ಸಿನಿಮಾ ರಿಲೀಸ್ ಆಗುವಂಥದ್ದು. ಇದು ತಮಿಳಿನ ಭಾಷಾ ಸಿನಿಮಾದ ರೀಮೇಕು. ಭಾಷಾ 1994ರಲ್ಲಿ ರಿಲೀಸ್ ಆಗಿರುತ್ತೆ. ಅದು ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿರುತ್ತೆ ತಮಿಳುನಾಡಿನಲ್ಲಿ. ಅದು ಕರ್ನಾಟಕದಲ್ಲೂ ಕೂಡ ಅದೇ ರೀತಿ ಪ್ರದರ್ಶನವಾಗಿರುತ್ತೆ. ಬೆಂಗಳೂರಿನ ಹಲವು ಚಿತ್ರಮಂದಿರಗಳಲ್ಲಿ ಭಾಷಾ ಸಿನಿಮಾ 100 ದಿನಗಳ ಪ್ರದರ್ಶನ, ಮೈಸೂರಿನಲ್ಲೂ ಕೂಡ 100 ದಿನಗಳ ಪ್ರದರ್ಶನವಾಗಿರುತ್ತೆ. ಕನ್ನಡಿಗರು ಭಾಷಾ ಸಿನಿಮಾವನ್ನು ನೋಡಿ ಫಿದಾ ಆಗಿಬಿಟ್ಟಿರ್ತಾರೆ. ಆ ಸಿನಿಮಾವನ್ನು ರೀಮೇಕ್ ಮಾಡಬೇಕು ಅಂತ ಆ ಟೈಮ್ನಲ್ಲೇ ಚರ್ಚೆ ಆಗಿರುತ್ತೆ, ವಿಷ್ಣುವರ್ಧನ್ ಅವ್ರನ್ನ ಹಾಕೊಂಡು ಮಾಡಬೇಕು ಅಂತ. ಆದರೆ ಆ ಟೈಮ್ನಲ್ಲಿ 96ರಲ್ಲಿ ಜಗ್ಗೇಶ್ದವ್ರದ್ದು ಒಂದು ಸೋಮ ಅಂತ ಸಿನಿಮಾ ಬರುತ್ತೆ. ಆ ಸಿನಿಮಾ ಹೆಚ್ಚು ಕಡಿಮೆ ಭಾಷಾ ರೀತಿಯಲ್ಲೇ ಇರುತ್ತೆ, ಸ್ವಲ್ಪ ಚೇಂಜಸ್ ಇರುತ್ತೆ. ಇನ್ನೆಲ್ಲ ಭಾಷಾ ಸಿನಿಮಾದ ಛಾಯೆ ಅದರಲ್ಲಿರುತ್ತೆ. ಹೀಗಾಗಿ ಅದರ ರೀಮೇಕ್ ವಿಷ್ಣುವರ್ಧನ್ ಅವ್ರು ಮಾಡಬೇಕು ಅನ್ನೋದಕ್ಕೆ ಸ್ವಲ್ಪ ತಾತ್ಕಾಲಿಕ ಬ್ರೇಕ್ ಬೀಳುತ್ತೆ. ಅದಾದ ನಂತರ 2000ನೇ ಇಸ್ವಿಯ ಟೈಮ್ನಲ್ಲಿ ವಿಷ್ಣುವರ್ಧನ್ ಅವರ ಸಿನಿಮಾಗಳು ಒಂದ್ರ ಮೇಲೆ ಒಂದು ಹಿಟ್ ಆಗ್ತಾ ಇರುತ್ತೆ. ಯಜಮಾನ, ದಿಗ್ಗಜರು, ಸೂರ್ಯವಂಶ, ಹಬ್ಬ, ವೀರಪ್ಪ ನಾಯಕ, ಈ ರೀತಿ ಸಾಕಷ್ಟು ಸಿನಿಮಾಗಳು ವಿಷ್ಣುವರ್ಧನ್ ಅವ್ರದ್ದು ಸೂಪರ್ ಹಿಟ್ ಆಗ್ತಾ ಇರುತ್ತೆ. ಆಗ ನಾಗಣ್ಣವರ ಮೈಂಡಿಗೆ ಒಂದು ವಿಚಾರ ಬರುತ್ತೆ, ಭಾಷಾ ಸಿನಿಮಾವನ್ನು ರೀಮೇಕ್ ಮಾಡೋಣ ಕನ್ನಡಕ್ಕೆ. ವಿಷ್ಣುವರ್ಧನ್ ಅವ್ರ ಸಿನಿಮಾಗಳು ಒಂದ್ರ ಮೇಲೆ ಒಂದು ಹಿಟ್ ಸಿನಿಮಾಗಳು ಕೊಡ್ತಾ ಇದ್ದಾರೆ. ಈ ಟೈಮ್ನಲ್ಲಿ ನಾವು ಮಾಡಿದ್ರೆ ಈ ಸಿನಿಮಾ ಕ್ಲಿಕ್ ಆಗುತ್ತೆ, ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಭಾಷಾ ರೀಮೇಕ್ ಮಾಡಬೇಕು ಅಂತೇಳಿ MB ಬಾಬು ಅವ್ರ ಹತ್ರ ಈ ವಿಚಾರ ಹೇಳಿದ ತಕ್ಷಣವೇ MB ಬಾಬು ಅವರು ಆಯಿತು ಮಾಡೋಣ ಅಂತೇಳಿ ಸಿನಿಮಾದ ಕೆಲಸಗಳು ಶುರುವಾಗುತ್ತೆ. ಸಿನಿಮಾಗೆ ಒಂದು ಅದ್ದೂರಿ ಟೈಟಲನ್ನು ಇಟ್ಬಿಡ್ತಾರೆ, ಅದೇ ಕೋಟಿಗೊಬ್ಬ. ಆ ಟೈಟಲನ್ನು ಇಡ್ತಿದ್ದಾಗೇ ವಿಷ್ಣುದಾದ ಅಭಿಮಾನಿಗಳಿಗೆ ಎಲ್ಲದ ಪುಳಕ, ಎಲ್ಲದ ಉತ್ಸಾಹ. ಅಣ್ಣನ ಫಿಲಮ್ಗೆ ಕೋಟಿಗೊಬ್ಬ ಅಂತ ಟೈಟ್ ಇಟ್ಟಿದ್ದಾರೆ ಗುರು, ಅದ್ದೂರಿಯಾಗಿದೆ ಹೆಸರಲ್ಲೇ ಸಿನಿಮಾ ಗೆದ್ದುಬಿಡ್ತು. ಇನ್ನು ಭಾಷಾ ಸಿನಿಮಾ ರೀಮೇಕ್ ಅಂದರೆ ಕೇಳಬೇಕಾ, ರಜನಿಕಾಂತ್ ಅವರು ಅದರಲ್ಲಿ ಫೈಟಿಂಗ್ ಸೀನ್ಗಳಲ್ಲಿ ಭರ್ಜರಿ ಧೂಳೆಪ್ಸಿದ್ರು. ಇನ್ನು ನಮ್ಮ ವಿಷ್ಣುದಾದನ್ ಕೇಳಬೇಕಾ, ಅವರು ಸೂಪರಾಗಿ ಮಾಡಿರ್ತಾರೆ. ಸಿನಿಮಾ ಅದ್ಭುತವಾಗಿ ಬರುತ್ತೆ. ನಾಗಣ್ಣ ವಿಷ್ಣುವರ್ಧನ್ ಅವರ ಫೇವ್ರೇಟ್ ಡೈರೆಕ್ಟರು. ಇನ್ನು ದೇವಾನೇ ಈ ಸಿನಿಮಾಗೂ ಮ್ಯೂಸಿಕ್ ಇದ್ದಾರೆ, ಹಾಡುಗಳು ಅದ್ಭುತವಾಗಿರುತ್ತೆ ಅಂತೆಲ್ಲ. ಸಿನಿಮಾ ಬರೋಕ್ಕೂ ಮುಂಚೆ ಅಂದರೆ ಶೂಟಿಂಗ್ ಶುರು ಆಗ್ತಾ ಇದೆ ಅನ್ನುವಾಗಲೇ ಅಭಿಮಾನಿಗಳ ಸಿನಿಮಾವನ್ನು ನೋಡಬೇಕು ಅಂತ ಕಾತರರಾಗಿ ಕಾಯ್ತಾ ಇರ್ತಾರೆ. ಸಿನಿಮಾ ಶೂಟಿಂಗ್ ಶುರುವಾಗುತ್ತೆ. ಮೈಸೂರು, ಬೆಂಗಳೂರು, ಮೇಲ್ಕೋಟೆ ಸುತ್ತಮುತ್ತ ಸಿನಿಮಾ ಶೂಟಿಂಗ್ ನಡೀತಾ ಇರುತ್ತೆ. ಆ ಸಿನಿಮಾದ ಪೋಸ್ಟರ್ ಪ್ರತಿ ಶುಕ್ರವಾರ ಉದಯವಾಣಿ ಕನ್ನಡಪ್ರಭದಲ್ಲಿ ಬರ್ತಾ ಇದ್ದರೆ ಒಂದೊಂದು ಪೋಸ್ಟ್ರು ಬರ್ತಿದ್ದಾಗೇ ಅಭಿಮಾನಿಗಳಲ್ಲಿ ಉತ್ಸಾಹ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಆ ಥರ ಇರುತ್ತೆ ಪೋಸ್ಟ್ರುಗಳು. ವಿಷ್ಣುದಾದ ಕೈಯಲ್ಲಿ ಚೂರಿ ಹಿಡ್ಕೊಂಡಿರೋವಂಥದ್ದು, ಅವರು ಲೈಟಾಗಿ ಗಡ್ಡ ಬಿಟ್ಟು ಮುಂಬೈ ದಾದನಾಗಿ ಕಾಣ್ತಾ ಇರೋದು, ಇದೆಲ್ಲವೂ ಕೂಡ ಅಭಿಮಾನಿಗಳು ಯಾವಾಗಪ್ಪ ಈ ಫಿಲಮ್ ನೋಡ್ತೀವಿ ಅಂತ ಜಾತಕ ಪಕ್ಷಿಗಳಂಗೆ ಕಾಯುವಂತಹ ಸ್ಥಿತಿ ಬಂದ್ಬಿಡುತ್ತೆ. ಮತ್ತು ಆ ಟೈಮ್ನಲ್ಲಿ ಆ ಸಿನಿಮಾದ ಕ್ಯಾಸೆಟ್ ಬೇರೆ ಬಿಡುಗಡೆ ಆಗಿಬಿಡುತ್ತೆ, ಆಡಿಯೋ ಕ್ಯಾಸೆಟ್ಟು. 6 ಅದ್ಭುತವಾದ ಹಾಡುಗಳಿರುತ್ತೆ. ಆ ಹಾಡುಗಳು ಕೂಡ ಅಭಿಮಾನಿಗಳನ್ನು ಹುಚ್ಚೆದ್ದು ಕುಣಿಯುವಂತೆ ಮಾಡಿಬಿಡುತ್ತೆ. ಅಂತಹ ಒಂದು ಅದ್ಭುತವಾದ ಟ್ಯೂನ್ಗಳನ್ನು ದೇವ ಅವರು ಕೊಟ್ಟಿರ್ತಾರೆ. ಹೀಗಾಗಿ ಕೋಟಿಗೊಬ್ಬ ಸಿನಿಮಾ ರಿಲೀಸ್ಗೂ ಮುಂಚೆನೇ ದಿನೇ ಕ್ರೇಜ್ ಕ್ರಿಯೇಟ್ ಮಾಡ್ತಾನೇ ಹೋಗುತ್ತೆ. ಮತ್ತು ಆ ಸಿನಿಮಾದ ನಾಯಕಿಯಾಗಿ ಪ್ರಿಯಾಂಕಾ ಉಪೇಂದ್ರ ಅವರು ಆಯ್ಕೆಯಾಗಿರ್ತಾರೆ. ಆಗ ಅವರು ಇನ್ನೂ ಉಪೇಂದ್ರ ಅವರಿಗೆ ಮದುವೆ ಆಗಿರೋದಿಲ್ಲ. ತೆಲುಗಲ್ಲಿ ಅವ್ರದ್ದು ರಾ ಅನ್ನೋ ಸಿನಿಮಾ ಬಂದಿರುತ್ತೆ. ಮತ್ತು ಆ ಸಿನಿಮಾದ ಹಾಡಲ್ಲಿ ಗ್ರಾಫಿಕ್ಸ್ ಚೆನ್ನಾಗಿ ಯೂಸ್ ಮಾಡಿದಾರಂತೆ. ಒಂದು ಹಾಡಲ್ಲಿ ಭಾಳ ಅದ್ಭುತವಾಗಿ ಬಂದಿದೆಯಂತೆ. ನಮ್ಮ ಕರ್ನಾಟಕವನ್ನು ಹೊಗಳುವಂಥದ್ದು ಭಾಳ ಚೆನ್ನಾಗಿದೆ ಅಂತೆ ಗುರು ಹಾಡು ಅಂತೆಲ್ಲ ಸಿನಿಮಾ ಬರೋಕ್ಕೂ ಮುಂಚೆನೇ ಚರ್ಚೆಗಳು. ಮತ್ತು ಆ ಸಿನಿಮಾದ ಪೋಸ್ಟ್ಗಳು ಬರ್ತಿತ್ತು ನೋಡಿ, ಕನ್ನಡಪ್ರಭ ಮತ್ತು ಉದಯವಾಣಿ. ಆ ಪೇಪರ್ನ ತಗೊಳ್ಳೋದಕ್ಕೆ ಪ್ರತಿ ವಾರ ಅಭಿಮಾನಿಗಳು ಪೇಪರ್ ಅಂಗಡಿಗಳ ಮುಂದೆ ಜಮಾಯಿಸ್ಬಿಡೋರು. ಕೋಟಿಗೊಬ್ಬ ಪೋಸ್ಟ್ರ್ ಬಂದಿದೆ ಅಂದರೆ ಸಾಕು, ಆ ಪೇಪರ್ಗೆ ಎಲ್ಲಿಲ್ಲದ ಬೇಡಿಕೆ ಬಂದುಬಿಡೋದು. ಆ ಥರ ಕೋಟಿಗೊಬ್ಬ ಸಿನಿಮಾ ರಿಲೀಸ್ಗೂ ಮುಂಚೆನೇ ಹೈಪ್ ಕ್ರಿಯೇಟ್ ಮಾಡಿಬಿಡುತ್ತೆ. ಎಲ್ಲ ಮುಗಿದು ಆ ಸಿನಿಮಾ ನವೆಂಬರ್ 15, 2001 ದೀಪಾವಳಿ ಹಬ್ಬದ ದಿನ ರಿಲೀಸ್ ಆಗುತ್ತೆ. ಅವತ್ತು ಒಂದು ಕಡೆ ದೀಪಾವಳಿ ಹಬ್ಬ, ಮತ್ತೊಂದು ಕಡೆ ವಿಷ್ಣುದಾದ ಅಭಿಮಾನಿಗಳಿಗೆ ಕೋಟಿಗೊಬ್ಬನ ಹಬ್ಬ ಅಂತ ಹೇಳ್ಬೋದು. ಆ ಥರ ಆ ಸಿನಿಮಾ ಕ್ರೇಜ್ ಕ್ರಿಯೇಟ್ ಮಾಡಿತ್ತು. ಆ ಸಿನಿಮಾ ನವೆಂಬರ್ 15ಕ್ಕೆ ರಿಲೀಸ್ ಆಗುತ್ತೆ ಅಂತ ಪೇಪರಲ್ಲಿ ಅನೌನ್ಸ್ ಆಗ್ತಿದ್ದಾಗೇ ಎಲ್ಲ ಥಿಯೇಟ್ರ್ಗಳ ಮುಂದೆ ಪೋಸ್ಟ್ರುಗಳು ಅಂಟಿಸ್ತಾರಲ್ಲ, ನೆಕ್ಸ್ಟ್ ಕಮ್ಮಿಂಗ್ ಅಂತೇಳಿ. ನಮ್ಮ ಮೈಸೂರಿನಲ್ಲಿ ಅದು ರಂಜಿತ್ ಲಕ್ಷ್ಮೀ ಸರಸ್ವತಿಗೆ ಬಂದಿರುತ್ತೆ. ಬೆಂಗಳೂರಿನಲ್ಲಿ ಕಲ್ಪನಾ ಮೇನ್ ಥಿಯೇಟ್ರು. ನಾವು ನೋಡಿದಾಗೆ ರಂಜಿತ್ ಚಿತ್ರಮಂದಿರದಲ್ಲಿ ಬರುತ್ತದೆ ಅಂತ ಪೋಸ್ಟ್ ಅಂಟಿಸಿದ್ರು ಕೋಟಿಗೊಬ್ಬದು ಒಂದು ವಾರ ಮುಂಚೆನೇ. ಅಲ್ಲಿಂದ ಶುರು ಆಯಿತು ನೋಡಿ. ದಿನ ಗುಂಪು ಕಟ್ಕೊಂಡು ಬರೋದು ಅಭಿಮಾನಿಗಳು, ಪೋಸ್ಟರ್ ನೋಡ್ತಾ ನಿಂತ್ಕೊಳ್ಳೋದು.
ಒಳಗಡೆ ಫೋಟೋ ಕಾರ್ಡ್ಸ್ ಹಾಕಿರ್ತಾರೆ, ಹಣ ಫೋಟೋ ಕಾರ್ಡ್ಸ್ ನೋಡಬೇಕು, ದಯವಿಟ್ಟು ಒಳಗಡೆ ಬಿಡಿ ಅಂತ ಗೋಗರಿಯೋದು. ಯಾವಾಗ ಟಿಕೆಟ್ ಕೊಡ್ತಾರೆ ಅಂತೇಳಿ ಥಿಯೇಟ್ರಲ್ಲಿ ಮಾಹಿತಿಯನ್ನು ಪಡ್ಕೊಂಡು ಹೋಗ್ತಾರೆ. ಅವರು ಒಂದು ವಾರ ಮುಂಚೆಯಿಂದನೇ ಅಭಿಮಾನಿಗಳ ಸುನಾಮಿ ಶುರು ಆಗ್ತಾ ಇರುತ್ತೆ ಥಿಯೇಟ್ರ್ ಮುಂದೆ. ಯಾವಾಗ ಟಿಕೆಟ್ ಕೊಡ್ತಾರೆ 2 ದಿನ ಮುಂಚೆನೇ ಕೊಟ್ಬಿಡ್ತಾರಂತೆ ಕೋಟಿಗೊಬ್ಬಗೆ ಅಂತೆಲ್ಲ ರೂಮರ್ಗಳಾಗ್ಬಿಟ್ಟು ಒಂದು ವಾರದಿಂದನೇ ಟಿಕೆಟ್ಗಾಗಿ ಜಾತಕ ಪಕ್ಷಿಗಳಂತೆ ಅಭಿಮಾನಿಗಳು ಚಿತ್ರಮಂದಿರಗಳ ಮುಂದೆ ಜಮಾಯಿಸ್ತಾ ಇರ್ತಾರೆ. ಮತ್ತು ಆ ಸಿನಿಮಾದ ಕಟೌಟ್ ನಿಲ್ಲಿಸ್ತಾರೆ. ನಮ್ಮ ಚಿತ್ರಮಂದಿರದಲ್ಲಿ ಅತಿ ಎತ್ತರದ ಕಟೌಟು ವಿಷ್ಣುವರ್ಧನ್ ಅವರು ಚೂರಿ ಕೈಯಲ್ಲಿ ಇಟ್ಕೊಂಡಿರೋಂಥದ್ದು. ಆ ಕಟೌಟ್ ನಿಲ್ಲಿಸಿದಾಗ ಅಭಿಮಾನಿಗಳ ಸಡಗರ ನೋಡಬೇಕಾಗಿತ್ತು. ಕಟೌಟ್ ನಿಲ್ಲಿಸ್ತಿದ್ದಾಗಿನೇ ಸರಪಟಾಕಿ ಹೊಡೆದು ಸಂಭ್ರಮಾಚರಣೆ. ಬೆಳಗ್ಗೆ 10 ಗಂಟೆಯಿಂದನೇ ಚಿತ್ರಮಂದಿರದ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸ್ಬಿಟ್ಟಿದ್ದಾರೆ. ರಂಜಿತ್ ಥಿಯೇಟ್ರಲ್ಲಿ ನಾವು ಕಂಡಾಗೆ ಅಣ್ಣವ್ರ ಸಿನಿಮಾದು ಒಟ್ಟಿಗೆ 6 ದಿನದ 7 ದಿನ ಟಿಕೆಟ್ ಕೊಟ್ಬಿಡೋರು. ಇನ್ನು ಯಾರದೇ ಹೀರೋಗಳ ಸಿನಿಮಾ ಬಂದರೂ ಬೆಳಗಿನ ಜಾವ 4 ಗಂಟೆಗೆ ಟಿಕೆಟ್ ಕೊಡ್ತಾಯಿದ್ರು. ಶಿವರಾಜ್ ಕುಮಾರ್ ಅವ್ರದ್ದು ರಣರಂಗ ಮಾತ್ರ ಸಿನಿಮಾ ಬರೋದು ನಾಳೆ ಅನ್ನುವಾಗೆ 2 ದಿನ ಟಿಕೆಟ್ ಕೊಟ್ಟಿರ್ತಾರೆ. ಅದು ಬಿಟ್ಟರೆ ಯಾರ್ದು ಕೂಡ ನಾಳೆ ಅನ್ನುವಾಗ ಟಿಕೆಟ್ ಕೊಡೋಲ್ಲ, ಬೆಳಗಿನ ಜಾವ 4 ಗಂಟೆಗೆ ಕೊಡೋರು. ಅಭಿಮಾನಿಗಳು ಕೇಳೋದೇ ಇಲ್ಲ, 4 ಗಂಟೆಗಿಲ್ಲ, ಈಗಲೇ ಕೊಡಬೇಕು ಟಿಕೆಟು, ನೈಟೇ ಕೊಡಬೇಕು ಅಂತೇಳಿ ದೊಡ್ಡ ಗಲಾಟೆ ಶುರು ಆಗಿಬಿಡುತ್ತೆ. ಆಗ ಅಭಿಮಾನಿಗಳ ತಾಳ್ಮೆ ಕಟ್ಟೆ ಹೊಡೆಯುತ್ತೆ, ಥಿಯೇಟ್ರ್ ಮೇಲೆ ಕಲ್ಲು ತೂರಾಟ ಶುರುವಾಗುತ್ತೆ. ಈಗಲೇ ಟಿಕೆಟ್ ಕೊಡಿ, ಇಷ್ಟೊಂದು ಜನ ಇದ್ದೀವಿ, ಈಗಲೇ ಕೊಡಬೇಕು ಅಂತೇಳಿ ಥಿಯೇಟ್ರಿಗೆ ಕಲ್ಲು ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಕಡೆಗೆ ಅಭಿಮಾನಿಗಳ ಆಕ್ರೋಶಕ್ಕೆ ಮಣಿದು ಆಯಿತು ಇವತ್ತೇ ಟಿಕೆಟ್ ಕೊಡ್ತೀವಿ ಅಂತೇಳಿ ನೈಟ್ 8:15 ಟಿಕೆಟ್ ಕೊಡ್ತೀವಿ ಅಂತೇಳಿ ಬೋರ್ಡ್ ಹಾಕ್ತಾರೆ. ಆಗ ಅಭಿಮಾನಿಗಳಿಗೆ ಸಮಾಧಾನ, ಇವತ್ತೇ ಟಿಕೆಟ್ ಕೊಡ್ತಾರಂತೆ ಅಂತೇಳಿ. 3 ಗಂಟೆಯಿಂದನೇ ಅಭಿಮಾನಿಗಳು ಸ್ಥಳ ಬಿಟ್ಟು ಕದಲೋದಿಲ್ಲ, ಕಾಯ್ಕೊಂಡು ನಿಂತ್ಬಿಟ್ಟಿರ್ತಾರೆ. ಸ್ಟಾರ್ ಕಟ್ತಾ ಇರ್ತಾರೆ, ಒಂದು ಕಡೆ ಹೂನಾರ ಹಾಕ್ತಾ ಇರ್ತಾರೆ. ಆ ರೀತಿ ಸಂಭ್ರಮಾಚರಣೆ ನಡೀತಾನೆ ಇರುತ್ತೆ. 8:15 ತನಕ ಹೋಗೋದೇ ಬೇಡ ಅಂತೇಳಿ ಏನು 7 ಗಂಟೆ ಆಗ್ತಿದ್ದಾಗೆ ಇನ್ನೂ ದುಪ್ಪಟ್ಟಾಗ್ಬಿಡ್ತಾರೆ ಅಭಿಮಾನಿಗಳು. ಕಡೆಗೆ ಹೆಚ್ಚಿನ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು 8 ಗಂಟೆಗೆ ಟಿಕೆಟ್ ಕೊಡೋಕ್ಕೆ ಶುರು ಮಾಡ್ತಾರೆ. ಆ ಟಿಕೆಟ್ ಕೊಡುವಾಗ ನಮ್ಮ ಚಿತ್ರಮಂದಿರದಲ್ಲಿ ಯಾವ ರೀತಿ ಇತ್ತು ಅಂದರೆ, ಹಿಂದೆ ಒಂದು ಗಲ್ಲಿ ಇದೆ, JK ಬಾರ್ ಗಲ್ಲಿ ಅಂತ ಕರೀತಾರೆ. ಅದು ಎಷ್ಟು ಜನ ಬಂದರೂ ಅಲ್ಲಿಗೆ ಸೇರಿಸ್ಬೋದಾಗಿತ್ತು. ಆ ಹಿಂದೆ ಗೇಟ್ ಗಲ್ಲಿಗೆ ಹೋಗಿ ಹಿಂದೆ ಗೇಟಿಂದ 5 ಅಡಿದ ಗೇಟ್ ಇರುತ್ತೆ, ತಲೆ ತಗ್ಸಿ ಒಳಗಡೆ ಬರಬೇಕು. ಯಾಕಂದರೆ ಸ್ಪೀಡಾಗಿ ನುಗ್ಗಬಾರ್ದು ಅಂತೇಳಿ 5 ಅಡಿ ಗೇಟ್ ಮಾಡಿಸಿರ್ತಾರೆ. ಸ್ಪೀಡಾಗಿ ಬಂದರೆ ತಲೆಗೆ ಗುಂಡೆಗೆ ಗೇಟ್ ಹೊಡೆದ್ಬಿಡೋದು. ಹೀಗಾಗಿ ಸ್ವಲ್ಪ ಸ್ಲೋ ಆಗಿ ಬಗ್ಗಿನೇ ಒಳಗಡೆ ಬರಬೇಕು. ಆ ರೀತಿ ಬಾಲ್ಕನಿದು ಒಂದು ಕಡೆ ಕ್ಯೂ, ಸೆಕೆಂಡ್ ಕ್ಲಾಸ್ದು ಒಂದು ಕಡೆ ಕ್ಯೂ. ಅಲ್ಲೇನಾರು ಬಂದುಬಿಟ್ರೆ ಎಷ್ಟೇ ಜನ ಬಂದರೂ ಹಿಂದೆ ಮೇಂಟೈನ್ ಮಾಡಿಬಿಡ್ಬೋದಾಯ್ತು. ಅಲ್ಲಿಂದ ಟಿಕೆಟ್ ಕೊಡೋದು. ಅಷ್ಟು ಜನ ಇದ್ದರೂ ಕೂಡ ನುಗ್ಗುವಾಗ ಎಷ್ಟೋ ಜನಕ್ಕೆ ಕಾಲು ತುಳಿತಕ್ಕೆ ಸಿಲುಕಿ ಅವತ್ತು ಎಷ್ಟೋ ಜನರು ಕಾಲು ಮುರ್ಕೊತಾರೆ, ಕಾಲು ತುಳಿದ್ಬಿಟ್ಟು. ಕಡೆಗೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಲೈನಿಗೆ ನಿಲ್ಲಿಸಿ ಒಬ್ಬೊಬ್ಬರಾಗಿ ಬಿಡ್ತಾ ಇರ್ತಾರೆ. ಆದರೂ ಆ ಉತ್ಸಾಹ ನೋಡಬೇಕು. ಎಲ್ಲಿ ಟಿಕೆಟ್ ಸಿಗಲ್ವ ನಾಳೆ, ನಮಗೆ ಮಾರ್ನಿಂಗ್ ಶೋನೇ ಬೇಕು ಅಂತ ಸಾವಿರಾರು ಜನಕ್ಕೆ ಒಂದು ಆಸೆ, ಮಾರ್ನಿಂಗ್ ಶೋನೇ ನೋಡಬೇಕು ಅಂತ. ಅವತ್ತು 4 ಶೋದು ಕೊಟ್ಟು ಮುಗಿಸ್ತಾರೆ. ಅಂದರೆ ನವೆಂಬರ್ 15ನೇ ತಾರೀಕಿನ 4 ಶೋ ಟಿಕೆಟು ಕೂಡ ಹೌಸ್ಫುಲ್. ಗುರುವಾರದ ಕೊಟ್ಟು ಮುಗಿಸ್ಬಿಡ್ತಾರೆ ಬುಧವಾರ. ಇನ್ನು ಶುಕ್ರವಾರದನ್ನ ಗುರುವಾರ ಬೆಳಗ್ಗೆ ಫಿಲಮ್ ಶುರು ಆದಮೇಲೆ ಕೊಟ್ಟು ಮುಗಿಸ್ತಾರೆ. ಮತ್ತು ಆ ಸಿನಿಮಾ ರಿಲೀಸ್ ದಿನ ಬ್ಲ್ಯಾಕ್ ಟಿಕೆಟ್ ದಾಖಲೆ ಮಟ್ಟದಲ್ಲಿ ಮಾರಾಟ ಆಗುತ್ತೆ. ಆವಾಗ ರಣಜಿತ್ ಚಿತ್ರಮಂದಿರದಲ್ಲಿ ಗಾಂಧಿ ಕ್ಲಾಸ್ 10 ರೂಪಾಯಿ ಇತ್ತು, ಸೆಕೆಂಡ್ ಕ್ಲಾಸ್ 15 ರೂಪಾಯಿ, ಕೋಟಿಗೊಬ್ಬ ಸಿನಿಮಾದಲ್ಲಿ ಬಾಲ್ಕನಿ 20 ರೂಪಾಯಿ ಇತ್ತು. 20 ರೂಪಾಯಿ ಬಾಲ್ಕನಿ ಟಿಕೆಟು 500ರಿಂದ 600 ರೂಪಾಯಿ ಮಾರಾಟ ಆಗ್ತಾಯಿದೆ. 500 ರೂಪಾಯಿ ಅಂದರೂ ಟಿಕೆಟ್ ಸಿಗ್ತಾ ಇಲ್ಲ, ಕಿತ್ಕೊಂಡು ಹೋಗೋರು. 500 ರೂಪಾಯಿ ಅಂದರೂ ಕಿತ್ಕೊಂಡು ಹೋಗೋರು. ಇನ್ನು 10 ರೂಪಾಯಿದು 300 ರೂಪಾಯಿ. 10 ರೂಪಾಯಿ ಟಿಕೆಟ್ 300 ಅಂದರೆ ನೀವೇ ಲೆಕ್ಕ ಹಾಕೊಳ್ಳಿ. 300 ಕೊಡ್ತೀವಿ ಅಂದರೂ ಸಿಗ್ತಾ ಇಲ್ಲ. ಆ ಥರ ಬೇಡಿಕೆ. ಟಿಕೆಟ್ ಸಿಕ್ಕರೆ ಸಾಕು ಓಡೋಗೋರು ಸಿನಿಮಾ. ಅದರಲ್ಲೂ ಮಾರ್ನಿಂಗ್ ಶೋ ನೋಡ್ತಾರೆ ಸಿನಿಮಾ. ಮಾರ್ನಿಂಗ್ ಶೋನಲ್ಲಿ ಆ ಇಂಟ್ರೋಲ್ ಫೈಟಿಂಗ್ ಬರುತ್ತೆ ನೋಡಿ, ಆ ಫೈಟಲ್ಲಿ ಚಿತ್ರಮಂದಿರದ ಒಳಗಡೆ ಅಭಿಮಾನಿಗಳ ಪ್ರತಿಕ್ರಿಯೆಯನ್ನು ನೋಡಬೇಕಾಗಿತ್ತು. ಆ ಸಿನಿಮಾದಲ್ಲಿ ಏನು ನಡೀತಾ ಇದೆ, ಏನು ಸೌಂಡ್ ಕೇಳಿಸ್ತಾ ಇದೆ ಅಂತಲೂ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಶಿಳ್ಳೆ ಚಪ್ಪಾಳೆ. ಆ ಫೈಟಿಂಗ್ ಶುರು ಆದ ತಕ್ಷಣವೇ ಒಂದು 2 ನಿಮಿಷಗಳ ಕಾಲ ಶಿಳ್ಳೆ ಚಪ್ಪಾಳೆ ಸ್ಟಾಪ್ ಆಗ್ತಿರ್ಲಿಲ್ಲ. ಸ್ಕ್ರೀನ್ ಹತ್ರನೇ ಹೊಟ್ಟೋಗ್ಬಿಡೋರು. ಯಾಕಂದರೆ ಇಂಟ್ರೋಲ್ ತನಕ ಒಂದು ಫೈಟು ಇರೋಲ್ಲ, ಫೈಟಿಂಗೋಸ್ಕರ ಕಾಯ್ತಾ ಇರ್ತಾರೆ. ಅದು ಬೇರೆ ಆ ಫೈಟಿಂಗು ಭಾಷಾ ಸಿನಿಮಾದಲ್ಲಿ ಏನು ರಜನಿಕಾಂತ್ ಅವರು ಫೈಟ್ ಮಾಡಿರ್ತಾರೋ ಅದಕ್ಕಿಂತ ಅದ್ಭುತವಾಗಿ ಮೂಡಿ ಬಂದುಬಿಟ್ಟಿರ್ತದೆ. ಅವಾಗ ಹೇಳಿದ್ದೆಲ್ಲ ಜನ ಅದನ್ನೇ, ಭಾಷಾಗಿಂತ ಅದ್ಭುತವಾಗಿ ಬಂತು ಗುರು ಫೈಟಿಂಗು ಅಂಥೇಳಿ. ಆ ಸಿನಿಮಾಗೆ ಆ ಇಂಟರ್ವಲ್ ಫೈಟೇ ಹೈಲೈಟ್ ಆಗಿಬಿಡತ್ತೆ. ಆ ಸಿನಿಮಾ ನೋಡಬೇಕು ಪೂರ್ತಿ ಅನ್ನೋದು ಒಂದು ಕಡೆ ಆದರೆ, ಅದೊಂದು ಫೈಟಿಂಗೋಸ್ಕರನೇ ಅದೆಷ್ಟು ಸರಿ ಸಿನಿಮಾ ನೋಡಿದ್ರು, 20 ಸಲ 30 ಸಲ ಆ ರೀತಿ ಬಂದು ಆ ಸಿನಿಮಾವನ್ನು ಕಣ್ತುಂಬ್ಕೋತಾ ಇರ್ತಾರೆ. ಪ್ರತಿದಿನ ಬೆಳಗ್ಗೆ ಮಾರ್ನಿಂಗ್ ಶೋ 10 ಕಾಲಕ್ಕೆ ಶುರು ಆದ ತಕ್ಷಣವೇ 10:45ಗೆಲ್ಲ ಟಿಕೆಟ್ ಕೊಡೋಕ್ಕೆ ಶುರು ಮಾಡೋರು. ಆ 3 ಶೋದು ಕೊಟ್ಟು ಮುಗಿಸ್ಬಿಡೋರು. ಆ ರೀತಿ ಒಂದು 15 ದಿನದ ತನಕ ಅದೇ ರೀತಿ ನಡೆಯುತ್ತೆ. ಮಾರ್ನಿಂಗ್ ಶೋ 10 ಕಾಲಕ್ಕೆ ಶುರು ಆಗುತ್ತೆ, 10:15ಗೆ ಮ್ಯಾಟ್ನಿ, ಫಸ್ಟ್ ಶೋ, ಸೆಕೆಂಡ್ ಶೋ 3 ಶೋದು ಕೊಟ್ಟು ಮುಗಿಸ್ತಾಯಿದ್ರು. ಮತ್ತು ಆ ಸಿನಿಮಾ ರಿಲೀಸ್ ಆದಾಗ ಕೋಟಿಗೊಬ್ಬ ಸ್ಪೆಷಲ್ ಅಂತೇಳಿ ಒಂದು ಮ್ಯಾಗ್ಝಿನ್ ಬಿಡುಗಡೆ ಮಾಡಿರ್ತಾರೆ. ಮುಂದೆ ಒಂದು ವಿಷ್ಣುವರ್ಧನ್ ಅವ್ರ ಫೋಟೋ, ಹಿಂದೆ ಒಂದು ಫೋಟೋ ಇರುತ್ತೆ, ಒಳಗಡೆ ಕವರ್ ಪೇಜಲ್ಲಿ 2 ಫೋಟೋ ಇರುತ್ತೆ, ಮಧ್ಯದಲ್ಲಿ ಆ ಸಿನಿಮಾ ಬಗ್ಗೆ ಕೆಲವು ವಿಚಾರಗಳಷ್ಟೇ. ಆ 2 ಫೋಟೋ ಇರುತ್ತೆ ಅನ್ನೋ ಕಾರಣಕ್ಕೆ ಆ ಕೋಟಿಗೊಬ್ಬ ಸ್ಪೆಷಲ್ ಅನ್ನೋ ಬುಕ್ಕಿಗೆ ಎಷ್ಟು ಬೇಡಿಕೆ ಇತ್ತು ಅಂದರೆ,
ಆ ಬುಕ್ಕು 10 ರೂಪಾಯಿ ಇದೆ ಅಲ್ವಾ, 20 ರೂಪಾಯಿ ಮಾರಾಟ ಮಾಡಿದ್ರು ಕಿತ್ಕೊಂಡು ಹೋಗೋರು. 20 ರೂಪಾಯಿ, 10 ರೂಪಾಯಿ ಜಾಸ್ತಿ ಹೇಳಿದ್ರು ಕೂಡ ಆ ಬುಕ್ ಮಾರಾಟ ಆಗ್ಬಿಡ್ತಾಯಿತ್ತು. ಆ ಥರ ಭರ್ಜರಿ ಸೇಲ್ ಆಗುತ್ತೆ. ಒಂದು ಕಡೆ ಟಿಕೆಟ್ನಲ್ಲಿ ಬ್ಲ್ಯಾಕ್ ಟಿಕೆಟ್ ಭರ್ಜರಿ ದಾಖಲೆ ಮಾಡಿದೆ, ಇನ್ನೊಂದು ಕಡೆ ಈ ಮ್ಯಾಗ್ಝಿನು 10 ರೂಪಾಯಿದು 20 ರೂಪಾಯಿ ಮಾರಾಟ. ಈ ರೀತಿ ಕೋಟಿಗೊಬ್ಬ ಸಿನಿಮಾ 2001ರಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿಬಿಡ್ತು. ವಿಷ್ಣುವರ್ಧನ್ ಅವರಿಗೆ ಮತ್ತೊಂದು ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾವನ್ನು ಕೊಡ್ತು. ಅಂದರೆ 2000ನೇ ಇಸ್ವಿನಲ್ಲಿ ಯಜಮಾನ ಸೂಪರ್ ಹಿಟ್ ಆಗಿರುತ್ತೆ, ಸೂರಪ್ಪ ಅದು ಕೂಡ ಹಿಟ್ ಸಿನಿಮಾಗಳ ಲಿಸ್ಟಿಗೆ ಸೇರಿರುತ್ತೆ, ಮತ್ತು ದಿಗ್ಗಜರು ಸಿನಿಮಾ 2001 ಜನವರಿನಲ್ಲಿ ರಿಲೀಸ್ ಆಗಿರುತ್ತೆ, ಅದು ಕೂಡ ಹಿಟ್ ಸಿನಿಮಾ ಅಂತ ಅನ್ಸ್ಕೊಂಡಿರುತ್ತೆ. ಆ ವರ್ಷ ರಿಲೀಸ್ ಆದಂತಹ ಕೋಟಿಗೊಬ್ಬ ಕೂಡ ಹಿಟ್ ಸಿನಿಮಾ ಆಗುತ್ತೆ. ಅದು ನಮ್ಮ ಮೈಸೂರು ರಣಜಿತ್ ಸೇರಿದಂತೆ ಬೆಂಗಳೂರು ಕಲ್ಪನಾ ಮತ್ತು 6-7 ಥಿಯೇಟ್ರಲ್ಲಿ ಕರ್ನಾಟಕದಾದ್ಯಂತ 100 ದಿನಗಳ ಭರ್ಜರಿ ಪ್ರದರ್ಶನವನ್ನು ಕಾಣುತ್ತೆ.